ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಜೋರಾಗ್ತಿದೆ. ಅದರಲ್ಲಿ ಕೋಡಿಬಾಗ್ ಸೇತುವೆ ಕುಸಿದಿರುವಂತದ್ದಾಗಿದೆ. ಅನೇಕ ಅವಾಂತರಗಳನ್ನು ಉತ್ತರ ಕನ್ನಡದಲ್ಲಿ ನೋಡ್ತಿದೆ. ಈಗ ಮತ್ತೊಂದು ಅನಾಹುತ ಆಗಿರೋದು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮಧ್ಯರಾತ್ರಿ ಕುಸಿದಿದೆ. ರಾಷ್ಟ್ರೀಯ ಹೆದ್ದಾರಿ 66 ಇಲ್ಲಿ ಬರುವಂತಹ ಕೋಡಿಬಾಗ್ ಸೇತುವೆ ಕುಸಿದು ಚಾಲಕ ಸಮೇತ ಕಾಳಿ ನದಿಗೆ ಬಿದ್ದಂತ ಲಾರಿ. ಮೀನುಗಾರರ ನೆರವಿನಿಂದ ಚಾಲಕನನ್ನ ಪೊಲೀಸ್ ಸಿಬ್ಬಂದಿಯಲ್ಲಿ ರಕ್ಷಣೆ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಕೆಲ ವಾಹನಗಳು ಬಿದ್ದಿರಬಹುದು ಅನ್ನೋ ಅನುಮಾನ ಇದೆ. ಮಧ್ಯರಾತ್ರಿ ಅವಘಡ ಸಂಭವಿಸಿದೆ. ಎಷ್ಟು ವಾಹನಗಳು ನದಿಗೆ ಬಿದ್ದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಕಳೆದ 1 ಗಂಟೆಯಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಅಲ್ಲಿ ಮತ್ತೆ 2 ಬದಿಯ ಸೇತುವೆಯನ್ನು ಕ್ಲೋಸ್ ಮಾಡಿರುವಂತಹ ಪೊಲೀಸರು ನೋಡಿ, ಇಲ್ಲಿ ಬೋಟ್ ಏನಿದೆ, ಈ ಮೀನುಗಾರ ಬೋಟನ್ನು ಬಳಸಿ ಅಲ್ಲಿ ಆ ಚಾಲಕನನ್ನ ರಕ್ಷಣೆ ಮಾಡಲಾಗಿದೆ. ಸೊ ಮಧ್ಯರಾತ್ರಿ ಆಗಿರುವಂತಹ ಘಟನೆ ಇದು. 1 ಗಂಟೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. 2 ಬದಿಯ ಸೇತುವೆನ ಸದ್ಯಕ್ಕೆ ಕ್ಲೋಸ್ ಮಾಡಲಾಗಿದೆ. ನೋಡಿ, ಸೇತುವೆ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಇದಕ್ಕಿದ್ದ ಹಾಗೆ ಕಟ್ಟಾಗುತ್ತೆ ಅಂತಂದ್ರೆ ಜನ ಪ್ರಯಾಣ ಮಾಡೋದು ಹೇಗೆ? ಯಾವ ಧೈರ್ಯದಲ್ಲಿ ಸೇತುವೆಗಳ ಮೇಲೆ ಹೋಗುವಾಗ ಇಂಥ ಘಟನೆಗಳಾದಾಗ ನೋಡಿ, ಇಡೀ ಕಂಪ್ಲೀಟ್ ಸೇತುವೆ ಕಟ್ಟಾಗಿ ಒಂದು ಲಾರಿ ಆ ಒಂದು ಟೈಮ್ನಲ್ಲಿ ಪಾಸ್ ಆಗ್ತಿತ್ತು. ಆ ಸಂದರ್ಭದಲ್ಲಿ ಅದು ಸೀದಾ ಹೋಗಿ ಕಾಳಿ ನದಿಗೆ ಬಿದ್ದಿದೆ. ಕೋಡಿಬಾಗ್ ಸೇತುವೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಶೋಧ ಕಾರ್ಯಾಚರಣೆ ಈಗ NDRFನ ಟೀಮ್ನಿಂದ ಆಗ್ತಾ ಇದೆ. ಮಧ್ಯರಾತ್ರಿ ಕುಸಿದು ಬಿದ್ದಿರುವಂಥ ಕೋಡಿಬಾಗ್ ಸೇತುವೆ ಈ ಭಾಗದಲ್ಲಿ ಆಲ್ಮೋಸ್ಟ್ ಆ ಹೈವೇ ಏನಿದೆ, ಆಲ್ಮೋಸ್ಟ್ ಮುರುಡೇಶ್ವರ, ಬೈಂದೂರು ಈ ಭಾಗದಲ್ಲಿ ಅನೇಕ ಸೇತುವೆಗಳು ಸಿಗ್ತಾ ಬರುತ್ತೆ. ಅಂದರೆ ಕಾರವಾರದಿಂದ ಹಿಡಿದು ಆ ಒಂದು ಸ್ಟ್ರೆಚ್ ಏನಿದೆ, ಅನೇಕ ಸೇತುವೆಗಳನ್ನು ನಾವು ನೋಡ್ತಾ ಬರ್ತೀವಿ. ಅಘನಾಶಿನಿ ಇರ್ಬೋದು, ಕಾಳಿ ಇರ್ಬೋದು, ಎಲ್ಲ ಸೇತುವೆಗಳನ್ನು. ಆದರೆ ಅದರಲ್ಲಿ ಈಗ ನಾವು ನೋಡ್ತಿರುವಂಥದ್ದು ಕೋಡಿಬಾಗ್ ಸೇತುವೆ. 66 ನ್ಯಾಷನಲ್ ಹೈವೇ. ಮೀನುಗಾರರ ನೆರವಿನಿಂದ ಚಾಲಕನನ್ನು ರಕ್ಷಣೆ ಮಾಡಲಾಯಿತು. ಸೊ IRBಯ ಅವೈಜ್ಞಾನಿಕ ಕಾಮಗಾರಿಯಿಂದ ಜಿಲ್ಲಾಡಳಿತ ಈಗ ಕಂಗೆಟ್ಟಿರೋದು. 3 ದಿನಗಳಿಂದ ಮಳೆ ತಗ್ತಾ ಇಲ್ಲ. ನಾರ್ಮಲ್ ಆಗಿ ವೆಹಿಕಲ್ಗಳು ಓಡಾಡುವಂಥ ಸೇತುವೆ ಹೀಗೆ ಅರ್ಧಕ್ಕೆ ತುಂಡಾಗಿ ಬೀಳುತ್ತೆ ಅಂತಂದರೆ ಯಾವ ಧೈರ್ಯದಲ್ಲಿ ಸವಾರರು ಓಡಾಡ್ಬೋದು ಏನು ನೀವು ಗಮನಿಸ್ಬೋದು. ಇನ್ನೂ ಕೂಡ ಕೆಲ ವಾಹನಗಳು ಕಾಳಿ ನದಿಯನ್ನು ಸೇರಿರಬಹುದು ಅನ್ನೋ ಅನುಮಾನ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹುಡುಕಾಟ ಕೂಡ ನಡೀತಾ ಇದೆ. ಚಾಲಕ ಸಮೇತ ಲಾರಿಯೊಂದು ಬಿದ್ದಿರೋದು ಮಾತ್ರ ಈಗ ಸದ್ಯಕ್ಕೆ ಗೊತ್ತಾಗಿರೋದು. ಸೊ ಅದನ್ನು ಹೊರತುಪಡಿಸಿ ಏನಾದರೂ ಸಣ್ಣ ಪುಟ್ಟ ಈ ಕಾರು, ಬೈಕು ಅಂಥದ್ದೇನಾದರೂ ಹೋಗಿದ್ರೆ ಬಹುತೇಕ ಬೈಕ್ಗಳ ಓಡಾಟ ರಾತ್ರಿ ಹೊತ್ತಲ್ಲಿ ಕಡಿಮೆ. ಬಟ್ ಕಾರ್ ಓಡಾಟ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ವೆಹಿಕಲ್ಗಳು ಓಡಾಡಿರ್ಬೋದು ಅಂತ ಅನುಮಾನ ಇದೆ. ಸೊ ಮಧ್ಯರಾತ್ರಿ ಕುಸಿದು ಬಿದ್ದಿರುವಂಥ ಕೋಡಿಬಾಗ್ ಸೇತುವೆ ಆ ದೃಶ್ಯವನ್ನು ತೋರಿಸ್ತಾ ಇದ್ವಿ. ಕೆಳಗೆ ಹೇಗೆ ಕಾಳಿ ನದಿಯಲ್ಲಿ ನೀರಿದೆ ಅಂತ ಕೂಡ ನೀವು ಗಮನಿಸ್ಬೋದು. ಸೊ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದಂಥ ಸೇತುವೆ ಇದು. ಸೊ ಸೇತುವೆ ಸುಮಾರು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಸುಮಾರು 40 ವರ್ಷ ಹಳೆಯದು ಅನ್ನೋ ಮಾಹಿತಿ ಕೂಡ ಇದೆ. 1 ಕಿಲೋಮೀಟರ್ ಉದ್ದದ ಕೋಡಿಬಾಗ್ ಸೇತುವೆ ಅರ್ಧಕ್ಕೆ ತುಂಡಾಗಿ ಬಿದ್ದಿದೆ ಕೆಳಗೆ. ಏನಾದರೂ ಹಗಲೊತ್ತಲ್ಲಾಗಿದ್ದರೆ, ತುಂಬ ಟ್ರಾಫಿಕ್ ಹೆಚ್ಚಾಗಿರುವಂಥ ಸಂದರ್ಭ ಆಗಿದ್ದರೆ ಅನೇಕ ವಾಹನಗಳು ಕಾಳಿ ನದಿ ಸೇರ್ತಾ ಇದ್ವು. ಅಷ್ಟು ಅಪಾಯಕಾರಿಯಾಗಿದೆ ಇಲ್ಲಿ. ನಮ್ಮ ಪ್ರತಿನಿಧಿ ಸೂರಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸೂರಜ್, ಏನಿದು ಈ ದೃಶ್ಯಗಳನ್ನು ನೋಡಿದ್ರೆ ಭಾಳ ಶಾಕ್ ಆಗುತ್ತೆ. ಯಾಕಂದರೆ ಭಾಳಷ್ಟು ಜನ ಓಡಾಡುವಂಥ ಒಂದು ರಸ್ತೆ ಇದು. ಆದರೆ ಅರ್ಧಕ್ಕೆ ತುಂಡಾಗಿ ಬಿದ್ದಿದೆ ಅಂದರೆ ಇಂಥ ಒಂದು ಸ್ಥಿತಿಯಲ್ಲಿ ಇತ್ತಾ ಇದು? ಇದಕ್ಕೆ ಪರ್ಯಾಯ ಆಲ್ಟರ್ನೇಟಿವ್ ಏನಾದರೂ ಮಾಡಲಾಗಿತ್ತಾ ಅಲ್ಲಿ? ಹೇಗೆ, ಎಷ್ಟು ಹಳೆ ಸೇತುವೆ ಇದು ಅಂತ? ಅವಿನಾಶ್, ಏನಂದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿನಿಂದ ಮಳೆ ಅವಾಂತರಗಳನ್ನು ಸೃಷ್ಟಿಸ್ತಾ ಇದ್ರೆ, ಇನ್ನೊಂದು ಕಡೆಗೆ IRBಯ ಅವಾಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಏನಾಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಕಳೆದ 15 ದಿನಗಳಿಂದ ಅಷ್ಟೇ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿತ್ತು. ಆ ಸಂದರ್ಭದಲ್ಲೂ ಸಹಿತ ಸುಮಾರು 8 ಜನರ ಮೃತದೇಹಗಳು ಸಹಿತ ಪತ್ತೆಯಾಗಿ ಇನ್ನೂ 3 ಜನರ ಕಣ್ಮರೆಯೂ ಸಹಿತ ಆಗಿದ್ದಾರೆ. ಅದಾದ ನಂತರ ಅದರ ಮುಂದುವರೆದ ಭಾಗ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಸಂಪರ್ಕ ಕಲ್ಪಿಸುವಂತಹ ಈಗ ಸೇತುವೆ ಏನಿದೆ, ಈ ಸೇತುವೆ 1983ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಕಳೆದ 10 ವರ್ಷಗಳ ಹಿಂದೆ IRB ಅವರು ರಾಷ್ಟ್ರೀಯ ಹೆದ್ದಾರಿ 66 ನಿರ್ಮಾಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಸೇತುವೆಯನ್ನು ತೆಗೆದುಬಿಟ್ಟು ಬೇರೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಈ ಸೇತುವೆ ಗುಣಮಟ್ಟವನ್ನು ಪರೀಕ್ಷಿಸದೆ ಇದೇ ಸೇತುವೆಯಲ್ಲಿ ಅವರು ತಮ್ಮ ಕಾಮಗಾರಿಯನ್ನು ಮುಂದುವರಿಸಿದ್ರು. ಆ ಹಿನ್ನೆಲೆಯಲ್ಲಿ
ಇವತ್ತು ಮಧ್ಯರಾತ್ರಿ 1 ಗಂಟೆಗೆ ಈ ಸೇತುವೆಯ ಸುಮಾರು ಒಂದು 3 ಭಾಗದಲ್ಲಿ ಕೊಲ್ಯಾಪ್ಸ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಅದೃಷ್ಟವಶಾತ್ ಮಧ್ಯರಾತ್ರಿ 1 ಗಂಟೆಗೆ ಆಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ವಾಹನಗಳು ಅಲ್ಲಿ ಸಿಕ್ಕಾಕೊಂಡಿಲ್ಲ ಅಂತಾನು ಸಹಿತ ಈಗ ಬಂದಿರುವ ಮಾಹಿತಿ ಪ್ರಕಾರ. ಆದ್ರೆ ಒಬ್ಬನೇ ಒಬ್ಬ ಲಾರಿ ಚಾಲಕ ಅಲ್ಲಿ ಸಿಕ್ಕಾಕೊಂಡಿದ್ದ. ಆ ಲಾರಿ ಚಾಲಕನನ್ನು ಸಹಿತ ಮೀನುಗಾರರು ಮತ್ತು ಪೊಲೀಸರ ಸಹಾಯದಿಂದ ಆತನನ್ನು ರಕ್ಷಿಸಲಾಗಿದೆ. ಆತ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆದ್ರೆ ಈಗ ಅಲ್ಲಿರುವಂತಹ ಸೇತುವೆ ಏನಿದೆ, ಸೇತುವೆ ಪಕ್ಕದಲ್ಲಿ ಇನ್ನೊಂದು ಸೇತುವೆಯನ್ನು IRB ಅವರು ಕಳೆದ 10 ವರ್ಷಗಳ ಹಿಂದಷ್ಟೇ ನಿರ್ಮಾಣ ಮಾಡಿದ್ದಾರೆ. ಆ ಸೇತುವೆ ಮೇಲೆಯೂ ಸಹಿತ ಈಗ ಜಿಲ್ಲಾಡಳಿತಕ್ಕೆ ಸಂಶಯ ಉಂಟಾಗಿದೆ. ಹಾಗಾಗಿ ಈಗಾಗಲೇ ಜಿಲ್ಲಾಧಿಕಾರಿಯವರು IRB ಮತ್ತೆ NHAI ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸೇತುವೆಯ ಗುಣಮಟ್ಟದ ಬಗ್ಗೆ ನಮಗೆ ಖಚಿತ ಮಾಹಿತಿಯನ್ನು ಕೊಡಬೇಕು. ಖಚಿತ ಮಾಹಿತಿ ಕೊಡುವವರೆಗೂ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ವಾಹನಗಳನ್ನು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ಬೆಳಗ್ಗೆ ಗೋವಾ ಕಡೆಗೆ ಹೋಗುವ, ಕಾರವಾರದಿಂದ ಗೋವಾ ಕಡೆಗೆ ಹೋಗುವ ಜನರು ಬಹಳಷ್ಟು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಯಾಕಂದ್ರೆ ಎಲ್ಲಾ ರೀತಿಯಾದಂತಹ ಸಂಪರ್ಕವನ್ನು ಕಟ್ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿದೆ ಇನ್ನೊಂದು ಕಡೆಗೆ ರಾಮನಗರ ಕಡೆಯಿಂದನೂ ಸಹಿತ ರಸ್ತೆ ಸಂಚಾರ ಇತ್ತು, ಅದು ಸಹಿತ ಕಟ್ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಬೆಳಗ್ಗೆ ಈ ಬ್ರಿಡ್ಜ್ ಬಿದ್ದಿರುವ ಹಿನ್ನೆಲೆಯಲ್ಲಿ ಕಾರವಾರದಿಂದ ಗೋವಾ ಕಡೆ ಹೋಗುವಂತಹ ಜನರಿಗೆ ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಅವಿನಾಶ್, ಸೂರಜ್, ಏನಾದರೂ ಕ್ರ್ಯಾಕ್ ಏನಾದರೂ ಇತ್ತಾ ಅದರಲ್ಲಿ? ಇದ್ರ ಬಗ್ಗೆ ಏನಾದರೂ ಇನ್ಸ್ಪೆಕ್ಷನ್ ಆಗಿತ್ತಾ ಸೂರಜ್ ಹಿಂದೆ? ಇಲ್ಲ, ಇದ್ರ ಬಗ್ಗೆ ಏನು ಇನ್ಸ್ಪೆಕ್ಷನ್ ಆಗಿರ್ಲಿಲ್ಲ. ಬಟ್ IRB ಅವರು ತಮ್ಮ ರಸ್ತೆಯನ್ನು ನಿರ್ಮಾಣ ಮಾಡಬೇಕಾದ್ರೆ, ಈ ಹೊಸ ಸೇತುವೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಹಳೆ ಸೇತುವೆ ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕಾಗಿತ್ತು. ಆದ್ರೆ ಈಗ ಈ ಸೇತುವೆ ಗುಣಮಟ್ಟವನ್ನು ಜಿಲ್ಲಾಡಳಿತಕ್ಕೆ ಒಂದು ಮಾಹಿತಿಯು ಸಹಿತ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಅವಿನಾಶ್, ಎಸ್, ಧನ್ಯವಾದ ಸೂರಜ್ ಮಾಹಿತಿಗಾಗಿ. ಇದು ಕೋಡಿಭಾಗ್ ಸೇತುವೆ IRB ಅವರ ಅವಾಂತರದಿಂದ ಆಗಿದೆ ಅಂತ ಹೇಳಲಾಗ್ತಿದೆ. 40 ವರ್ಷ, ಆಲ್ಮೋಸ್ಟ್ 1983 ಅಂತಂದ್ರೆ 41 ವರ್ಷ ಹಳೆ ಸೇತುವೆ ಇದು. ಇದಕ್ಕಿಂತ ಹಳೇದಾಗಿರುವಂಥ ಸೇತುವೆಗಳು ಗಟ್ಟಿಮುಟ್ಟಾಗಿರುವಂಥದ್ದು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಈ ಸೇತುವೆ ನೋಡಿ ರಾತ್ರಿ ಹೊತ್ತಾಗಿರೋದ್ರಲ್ಲಿ ಸ್ವಲ್ಪ ಅನಾಹುತ ಕಡಿಮೆ ಆಗಿದೆ. ಏನಾದರೂ ಹಗಲೊತ್ತಲ್ಲಿ ಹೆಚ್ಚಿನ ವಾಹನಗಳು ಓಡಾಡುವಂಥ ಸಂದರ್ಭ, ಫ್ಯಾಮಿಲಿಗಳು ಸಾಕಷ್ಟು ಓಡಾಡ್ತವೆ. ಸೊ ಇಂಥ ಟೈಮ್ನಲ್ಲಿ ಏನಾದರೂ ಆಗಿದ್ದರೆ ಇನ್ನೂ ದೊಡ್ಡ ಅನಾಹುತಗಳಾಗ್ತಾ ಇದ್ವು. ಅದು ಸುಮಾರು 1 ಕಿಲೋಮೀಟರ್ ದೂರ ಕವರ್ ಆಗುವಂಥ ಸೇತುವೆ ಅಂತ ಅಂದರೆ ನೀವು ಊಹಿಸ್ಬೋದು. ಸೊ ಚಾಲಕ ಸಮೇತ ಒಂದು ಲಾರಿ ಕಾಳಿ ನದಿಗೆ ಬಿದ್ದಿದೆ. ಆತನ ಆಯಸ್ ಗಟ್ಟಿ ಇದೆ, ಆತ ಬಚಾವಾಗಿದ್ದಾನೆ. ಸೊ ಮೀನುಗಾರರ ನೆರವಿನಿಂದ ಚಾಲಕನ ರಕ್ಷಿಸಿದಂಥ ಪೊಲೀಸ್ ಸಿಬ್ಬಂದಿ ಆತ ಲಾರಿಯ ಗ್ಲಾಸನ್ನು ಓಪನ್ ಮಾಡೋ ಮೂಲಕ ನಂತರ ಹೊರಗೆ ಬಂದು ಸೊ ಅಲ್ಲಿಂದ ಸಹಾಯಕ್ಕೆ ಆತ ಕೇಳಿದ್ದಾನೆ, ನಂತರ ಬಚಾವಾಗಿದ್ದಾನೆ. ಸೊ ಕಾರವಾರದಿಂದ ಗೋವಾ ಹೋಗುವಂಥ ಬ್ರಿಡ್ಜ್ ಇದು, ಅಂದರೆ ಆ ಒಂದು ರಸ್ತೆಯಲ್ಲಿ ಬರುವಂಥ ಬ್ರಿಡ್ಜ್ ಇದು. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆ. ನಿಮಗೆ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ, ಹೇಗೆ ಆ ಸೇತುವೆ ಎಷ್ಟು ದೂರ ಇದೆ ನೋಡಿ. ಸಣ್ಣ ಪುಟ್ಟ ಸೇತುವೆ ಆದರೆ ಬೇಗ ಪಾಸ್ ಆಗ್ಬೋದು ಅಂತ ವೆಹಿಕಲ್, ಆದರೆ ಇದು ಒಮ್ಮೆ ಅರ್ಧಕ್ಕೆ ಬಂದಂಥವ್ರು ಏನಾದರೂ ಇಂಥ ಕಟ್ಟಾದಾಗ ವಾಪಸ್ ಹೋಗೋಕ್ಕೂ ಭಯ, ಎಲ್ಲಿ ಬ್ರೇಕ್ ಆಗುತ್ತೋ ಏನೋ ಅಂತ. ಸೊ ಚಾಲಕ ಸಮೇತ ಕಾಳಿ ನದಿಗೆ ಬಿದ್ದಿರುವಂಥ ಲಾರಿ ಜೊತೆಗೆ ಕಾಳಿ ನದಿಯಲ್ಲಿ ನೀರು ನೀವು ನೋಡಿ ಎಷ್ಟು ಮಟ್ಟಿಗಿದೆ ಅಂತಂದರೆ ಸುತ್ತಮುತ್ತ ಕಳೆದ ಒಂದು ವಾರದಿಂದ ಸುರಿತಿರುವಂಥ ಮಳೆ. ಸೊ ವಾಹನ ಬಿದ್ದಿರುವಂಥದ್ದು ಒಂದು ಅಂತ ಸದ್ಯಕ್ಕಿರುವಂಥ ಮಾಹಿತಿ, ಆದರೆ ಹೇಳೋಕ್ಕಾಗಲ್ಲ, ಇನ್ನೂ ಕೂಡ ಸರ್ಚಿಂಗ್ ನಡೆಸಿದಾಗ ಮಾಹಿತಿ ಸಿಗ್ಬೋದು. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಹೆಚ್ಚಿನ ವೆಹಿಕಲ್ಗಳು ಆ ಟೈಮ್ನಲ್ಲಿ ಪಾಸ್ ಆಗಿಲ್ಲ ಅಂತ. ಬಹುಶಃ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ಟೋಲ್ ಏನಾದರೂ ಸಿಕ್ಕಿದ್ರೆ ಟೋಲ್ಗೆ ಆಗ ಚೆಕ್ ಮಾಡ್ಬೋದು. ಸೊ ಉತ್ತರ ಕನ್ನಡ SP ನಾರಾಯಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಅವರೇ, ಈಗ ರಾತ್ರಿ ಆಗಿರುವಂಥ ಘಟನೆ ಇದು ನಿಜಕ್ಕೂ ಶಾಕಿಂಗ್. ಸಾಕಷ್ಟು ಜನ ಅಲ್ಲಿ ಯಾಕೆ ಓಡಾಡ್ತಾರೆ ಅಂತ ನಂಬಿಕೆ, ಸೇತುವೆಗಳು ಗಟ್ಟಿಮುಟ್ಟಾಗಿರ್ತವೆ ಅಂತ. ಆದರೆ ಇಂಥ ಸೇತುವೆಗಳೇ ಮುರಿದು ಹೋದರೆ ಏನು ಕತೆ ಅಂತ? ಇಲ್ಲ ಸರ್, ಹೆವಿ ರೈನ್ಸ್ ಆಗ್ತದೆ. ಕಾಳಿ ರಿವರ್ ಅಲ್ಲಿ ಓಲ್ಡ್ ಬ್ರಿಡ್ಜ್, ಓಕೆ, ಗೋವಾದಿಂದ ಕಾರವಾರಕ್ಕೆ ಸಂಪರ್ಕ ಮಾಡೋದು ಇದೆ. ಜಸ್ಟ್ ರಾತ್ರಿ 1:30 ಮಧ್ಯದಲ್ಲಿ ಯಾರು ಜನ ಇರ್ಲಿಲ್ಲ. ಓಕೆ, ಅಲ್ಲಿ ನಮ್ಮ ಪೊಲೀಸ್ ಈ ಕಡೆ ಗಸ್ತಲ್ಲಿದ್ರು. ಒಂದು ಲಾರಿ ಫ್ರಮ್ ಅದು ಬಳ್ಳಾರಿಗೆ ಹೋಗ್ತಾ ಇತ್ತು ಈ ಕಡೆ. ಅದು ಒಂದು ಲಾರಿ ಪಾಸ್ ಆದ್ಮೇಲೆ ಹಿಂದಿಂದ ಲಾರಿ ಒಂದು ಬಾಲಮುರುಗನ್ ಅಂತ ಹೇಳಿ ಆ ಲಾರಿ ಒಳಗಡೆ ಬಿದ್ದು ಹೋಗ್ಬಿಟ್ಟಿದೆ. ಸೊ ಇಮಿಡಿಯೇಟ್ಲಿ ಎಲ್ಲರೂ ರಶ್ ಆದ್ವಿ, ಟ್ರಾಫಿಕ್ ಎಲ್ಲ ಡೈವರ್ಟ್ ಆಯ್ತು. ಅವ್ರನ್ನ ಲೈವ್ ಆಗಿ ಅವ್ರನ್ನ ರಕ್ಷಣೆ ಮಾಡಿದ್ರು ನಮ್ಮ ಪೊಲೀಸ್ ಅಂಡ್ ಲೋಕಲ್ ಫಿಶರ್ ಮ್ಯಾನ್. ನದಿಗೆ ಇಳಿದು ಆ ರಾತ್ರಿನೇ ಅವನ್ನ ರಕ್ಷಣೆ ಮಾಡಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. DC ಅವರಾಗ್ಲಿ ಅಥವಾ NDRF ಮತ್ತೆ ನೇವಿ ಅವರು ಎಲ್ಲರೂ ಆರ್ಗನೈಸ್ ಮಾಡಿ ಬೇರೆ ಏನಾದ್ರು ವೆಹಿಕಲ್ಸ್ ಅಥವಾ ಜನ ಇದಾರಂತ ರಾತ್ರಿನಿಂದನೇ ಸರ್ಚ್ ಮಾಡಿಸ್ತಾ ಇದ್ವಿ. ಅದೃಷ್ಟ ಅವತ್ತು ಯಾವುದೇ ಪಬ್ಲಿಕ್ ಇರಲಿಲ್ಲ. ಈಗ ನೇವಿ ಬಂದಿದೆ, ದೆನ್ ದೇ ಆರ್ ಡೂಯಿಂಗ್ ಹೆಲಿಕಾಪ್ಟರ್ ಸರ್ಚ್ ಆಲ್ಸೋ. ಟ್ರಾಫಿಕ್ನ ಡೈವರ್ಟ್ ಮಾಡಿದ್ದೀವಿ ಅದರ್ ವೆಹಿಕಲ್ಸ್. ಸೊ ಈಗ ಸೇಫ್ ಇದೆ.
ಓಕೆ ಓಕೆ, ಧನ್ಯವಾದ ನಾರಾಯಣ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು SP ನಾರಾಯಣ ಅವರ ಮಾತು. ಸದ್ಯಕ್ಕೆ ಯಾವುದೇ ಬೇರೆ ವೆಹಿಕಲ್ಗಳು ಆ ಟೈಮಲ್ಲಿ ಪಾಸ್ ಆಗಿಲ್ಲ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ.